ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಟ್ರಾಫಿಕ್. ಇದೇ ಟ್ರಾಫಿಕ್ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಸಹಜವಾಗಿಯೇ ಪೊಲೀಸರಿಗೆ ಹೊಸ ಟೆನ್ಷನ್ ಅನ್ನು ತಂದಿಟ್ಟಿದೆ. ಹೆಂಗಪ್ಪ ಟ್ರಾಫಿಕ್ ಅನ್ನು ಕಡಿಮೆ ಮಾಡೋದು ಅಂತ ಹೇಳಿ ಶತಾಯಗತಾಯ ಟ್ರಾಫಿಕ್ಕಿಗೆ ಬ್ರೇಕ್ ಹಾಕಲೇಬೇಕು ಅಂತ ಹೇಳಿ ನಾನಾ ರೀತಿಯ ಕಸರತ್ತಾಗ್ತಾ ಇದೆ. RTO ಜೊತೆಗೆ ಜಂಟಿ ಕಾರ್ಯಾಚರಣೆಗೆ ಪೊಲೀಸರು ರೆಡಿ ಆಗಿದ್ದಾರಂತೆ. ಒನ್ ವೇನಲ್ಲಿ ಗಾಡಿ ಓಡಿಸುವಂತಹ ಸವಾರರು ಟಾರ್ಗೆಟ್ ಮಾಡಿ ಸಿಕ್ಕಿಬಿದ್ರೆ DL ಕ್ಯಾನ್ಸಲ್ ಮಾಡೋದಕ್ಕೆ ಪ್ಲಾನ್ ಆಗಿದೆ. ಅಪ್ಪಿ ತಪ್ಪಿ ತಗಲಾಕೊಂಡ್ರೆ 3 ತಿಂಗಳು DL ಸಸ್ಪೆಂಡ್. ಒನ್ ವೇನಲ್ಲಿ ಬರೋರಿಂದಲೇ ಟ್ರಾಫಿಕ್ ದಟ್ಟಣೆ ಹೆಚ್ಚಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಚಾರಿ ಪೊಲೀಸರ ಆಂತರಿಕ ಸರ್ವೆಯಲ್ಲಿ ಈ ವಿಚಾರ ಬಯಲಾಗಿದೆಯಂತೆ. ಶೀಘ್ರವೇ ತಂಡಗಳಾಗಿ ಕಾರ್ಯಾಚರಣೆಗೆ ಇಳಿಯೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಈ ಒನ್ ವೇನಲ್ಲಿ ಬರೋರ ವಿಚಾರದಲ್ಲಿ CC ಕ್ಯಾಮ್ರಾ ಮೂಲಕ ಫೈನ್ ಹಾಕೋದೆಲ್ಲ ನೋಡಿದ್ವಿ. ಬಟ್ ಈ ಕಾರ್ಯಾಚರಣೆ, ಈ ಪ್ಲ್ಯಾನು ಎಷ್ಟು ಫಲಪ್ರದವಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಬಟ್ ಬೆಂಗಳೂರು ಪೊಲೀಸರಿಗಂತೂ ಒಂದು ಹೊಸ ಟೆನ್ಷನ್ ತಲೆ ಮೇಲಿರುವಂಥದ್ದು, ಅದು ಟ್ರಾಫಿಕ್ಕಿಗೆ ಮುಕ್ತಿ ಹಾಡಬೇಕು ಅಂಥೇಳಿ. ದಿನದಿಂದ ದಿನಕ್ಕೆ ಓನ್ ವೆಹಿಕಲ್ ಬಳಸೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೊಸ ವಾಹನಗಳ ಖರೀದಿಸೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದರ ನಡುವೆ ನಾನಾ ರೀತಿಯ ಪ್ರಯತ್ನಗಳು ಟ್ರಾಫಿಕನ್ನು ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇದೆ. ಅದೆಲ್ಲವೂ ಕೂಡ ಫಲ ಕೊಡುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಡೀಟೇಲ್ಸನ್ನು ಕೊಡೋದಕ್ಕೆ ರಾಘು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಈಗಾಗಲೇ ಒನ್ ವೇನಲ್ಲಿ ಓಡಾಡೋರ ವಿರುದ್ಧ ಪೊಲೀಸರು ಸಮರ ಸಾರಿದ್ದಾರೆ. ಅಂದರೆ CC ಕ್ಯಾಮರಾ ಮೂಲಕ ಅವರನ್ನು ಐಡೆಂಟಿಫೈ ಮಾಡೋದು, ಫೈನ್ ಹಾಕೋದು, ಗಾಡಿಗಳನ್ನು ಸೀಸ್ ಮಾಡೋದು ಆಗ್ತಾ ಇದೆ. ಅದನ್ನು ಹೊರತುಪಡಿಸಿ ಈಗ ಮತ್ತೆ ಬೇರೆ ರೀತಿಯ ಕಾರ್ಯಾಚರಣೆ ಹೇಗಾಗಬಹುದು, ಅದು ಯಾವ ರೀತಿಯ ಫಲ ಕೊಡಬಹುದು ಟ್ರಾಫಿಕನ್ನು ಕಂಟ್ರೋಲ್ ಮಾಡುವ ವಿಚಾರದಲ್ಲಿ? ಪ್ರೇಮ, ಭಾಳ ಪ್ರಮುಖವಾಗಿ ಕಳೆದ ವಾರ ಅಷ್ಟೇ ಒಂದು ಸರ್ವೆ ಡಾಟಾ ರಿಲೀಸ್ ಆಗುತ್ತೆ. ಭಾಳ ಪ್ರಮುಖವಾಗಿ ಬೆಂಗಳೂರು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2ನೇ ಅತಿ ಹೆಚ್ಚು ಟ್ರಾಫಿಕ್ ಇರುವಂತಹ ನಗರ ಅನ್ನುವಂತಹ ಮುಖ್ಯತೆಗೂ ಕೂಡ ಪಾತ್ರ ಆಗ್ತಾ ಇದೆ. ಸೊ ಇದು ಪೊಲೀಸರಿಗೆ, ಸಂಚಾರಿ ಪೊಲೀಸರಿಗೆ ಬಹಳ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಟ್ರಾಫಿಕ್ ಯಾವ ಕಾರಣಗಳಿಗೆ ಹೆಚ್ಚಾಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಒಂದಷ್ಟು ವಿಮರ್ಶೆ ಮಾಡುವಂಥ ಕೆಲಸವನ್ನು ಹಿರಿಯ ಅಧಿಕಾರಿಗಳ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥವರ ಜೊತೆ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದರು. ಅದರಲ್ಲಿ ಬಹಳ ಪ್ರಮುಖವಾಗಿ ಗೊತ್ತಾಗಿರುವಂಥದ್ದು ಹಲವು ಅಂಶಗಳು ಬಯಲಾಗಿದೆ. ಬಟ್ ಆದರೆ ಅದರಲ್ಲಿ ಒಂದು ಆರಂಭಿಕವಾಗಿ ನಾವು ಮಾಡಬೇಕಿರುವಂಥ ಕೆಲಸ ಅಂದರೆ ಒನ್ ವೇ ಮಾರ್ಗದಲ್ಲಿ ಅಡ್ಡದಿಡ್ಡಿ ಸಂಚಾರ ಮಾಡುವಂಥವ್ರನ್ನ ನಿಯಂತ್ರಣ ಮಾಡಬೇಕು ಅನ್ನುವಂಥದ್ದು ಆ ಒಂದು ವಿಮರ್ಶೆಯಲ್ಲಿ ಗೊತ್ತಾಗಿರುವಂಥದ್ದು. ಈಗ ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ರಸ್ತೆನ ತೆಗೆದುಕೊಂಡ್ರೆ ಡಿವೈಡರ್ಗಳಿದೆ ಅಂತ ಹೇಳಿದ್ರೆ ಕೇವಲ ಒಂದು 50 ಮೀಟರ್ ಇದೆ, 100 ಮೀಟರ್ ಇದೆ ಅನ್ನುವಂಥ ಕಾರಣಕ್ಕಾಗಿ ಒನ್ ವೇ ರಸ್ತೆಯಲ್ಲೇ ಹೋಗಿ ಅದನ್ನು ಕ್ರಾಸ್ ಮಾಡುವಂಥದ್ದು ಸಾಮಾನ್ಯವಾಗಿ ನಗರದ ಅನೇಕ ಕಡೆಗಳಲ್ಲಿ ಕಂಡು ಬರ್ತಾ ಇದೆ. ಇದರಿಂದಲೇ ಅನೇಕ ಕಡೆಗಳಲ್ಲಿ ಟ್ರಾಫಿಕ್ ಆಗ್ತದೆ. ಈ ದ್ವಿಚಕ್ರ ವಾಹನಗಳಾದರೆ ಏನೋ ಒಂದು ಸಪ್ರೇಟ್ ಆಗಿ ಅದಕ್ಕೆ ವ್ಯವಸ್ಥೆಗಳನ್ನು ಮಾಡ್ಬೋದು. ಬಟ್ ಆದರೆ ದೊಡ್ಡ ದೊಡ್ಡ ವಾಹನಗಳು, ಗೂಡ್ಸ್ ವೆಹಿಕಲ್ಗಳು, ಕಾರುಗಳು, ಈ ರೀತಿಯಾದಂಥ ವಾಹನಗಳು ಒನ್ ವೇಲಿ ಕೇವಲ ಒಂದು 50 ಮೀಟರ್ 100 ಮೀಟರ್ ಅನ್ನುವಂಥ ಕಾರಣಕ್ಕಾಗಿ ರೂಲ್ಸ್ ಬ್ರೇಕ್ ಅನ್ನು ಮಾಡಿ ಹೋಗ್ತಾ ಇರುವಂಥ, ಒನ್ ವೇಲಿ ಸಂಚಾರ ಮಾಡ್ತಾ ಇರುವಂಥ ಕಾರಣಕ್ಕಾಗಿ ಅನೇಕ ರಸ್ತೆಗಳಲ್ಲಿ ಟ್ರಾಫಿಕ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಸೊ ಇದೇ ಕಾರಣಕ್ಕೂ ಕೂಡ ಬೆಂಗಳೂರಿನಲ್ಲಿ ಟ್ರಾಫಿಕ್ ಹೆಚ್ಚಾಗ್ತಾ ಇದೆ. ಆರಂಭಿಕ ಹಂತವಾಗಿ ಇದನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು ಸದ್ಯ ಪೊಲೀಸರಿಗೆ ಇರುವಂತಹ ಒಂದಷ್ಟು ಪ್ಲಾನ್ಗಳು. ಸೊ ಅದೇ ಕಾರಣಕ್ಕಾಗಿ ಈಗ RTO ಜೊತೆ ಜಂಟಿ ಕಾರ್ಯಾಚರಣೆಯೊಂದಿಗೆ ರಸ್ತೆಗಿಳಿಯೋದಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು. ಯಾರೆಲ್ಲ ಈ ರೀತಿಯಾಗಿ ಬಂದು ಟ್ರಾಫಿಕ್ ಅನ್ನ ಆ ಭಾಗಗಳಲ್ಲಿ ಹೆಚ್ಚು ಮಾಡ್ತಾ ಇರ್ತಾರೋ ಅಂತ ವಾಹನ ಸವಾರರಿಗೆ DL ಅನ್ನ 3 ತಿಂಗಳ ಕಾಲ ಸಸ್ಪೆಂಡ್ ಮಾಡುವಂತ ನಿಟ್ಟಿನಲ್ಲಿ ಪ್ಲಾನ್ಗಳಾಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ.